ಆತ್ಮೀಯ ಸ್ನೇಹಿತರಿಗೆ ವಂದನೆಗಳು. ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರಿದ ಭಾಗ. ಪರಮಾಣು ಲೀಲಾ ವಿನೋದ. ಪರಮಾಣು ಮಟ್ಟಕ್ಕಿಳಿದಾಗ ವಿಜ್ಞಾನಿಗೂ ಈ ಏಕತೆಯ ಅರಿವಾಗುತ್ತದೆ. ಪರಮಾಣು ಸೂಕ್ಷ್ಮ ಕಣಗಳ ದೃಷ್ಟಿಯಿಂದ ವಸ್ತುಗಳು ಗುಣ, ಗಾತ್ರ, ರೂಪ, ಆಕಾರಗಳಲ್ಲಿ ಎಷ್ಟೇ ಭಿನ್ನವಾಗಿದ್ದರೂ ಅವುಗಳೆಲ್ಲ ಮೂಲತಃ ಪರಮಾಣುಗಳೆಂಬ ಇಟ್ಟಿಗೆಗಳಿಂದಲೇ ರಚಿತವಾದವುಗಳು. ಸಾಮಾನ್ಯ ಪೆನ್ಸಿಲ್ ಮೊನೆಯಿಂದ ಗುರುತಿಸಬಹುದಾದ ಒಂದು ಪುಟ್ಟ ಬಿಂದುವಿನಲ್ಲಿ 1 ಮಿಲಿಯ ಪರಮಾಣುಗಳನ್ನು ತುಂಬಿಸಿದ ಮೇಲೆಯೂ ಜಾಗ ಮಿಗುತ್ತದೆ ಎಂದರೆ ಪರಮಾಣು ಅದೆಷ್ಟು ಸೂಕ್ಷ್ಮಾತಿ ಸೂಕ್ಷ್ಮವಾಗಿದೆ ಎಂಬ ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಮೂಡಿತು. ಅಂತಹ ಪರಮಾಣುವಿನ ಮಧ್ಯೆ ದ್ರಾಕ್ಷಿ ಹಣ್ಣಿನ ನಡುವೆ ಬೀಜ ಇರುವಂತೆ ಬೀಜ ಕೇಂದ್ರವಿದೆ. ಅದರಲ್ಲಿ ಪ್ರೋಟಾನು, ನ್ಯೂಟ್ರಾನುಗಳೆಂಬ ಸೂಕ್ಷ್ಮ ಕಣಗಳಿವೆ. ಅವು ಸೆಕೆಂಡಿಗೆ 40,000 ಮೈಲು ವೇಗದಲ್ಲಿ ಅಲ್ಲಿ ತಿರುಗುತ್ತಿವೆ. ಎಲೆಕ್ಟ್ರಾನುಗಳೆಂಬ ಮತ್ತೂ ಸೂಕ್ಷ್ಮವಾದ ಕಣಗಳು ಬೀಜ ಕೇಂದ್ರದ ಸುತ್ತ ಸುತ್ತುತ್ತಿವೆ. ಫ್ಯಾನು ಜೋರಾಗಿ ತಿರುಗಿದಾಗ ಅದರ ಅಲಗುಗಳು ಕಾಣಿಸದೆ ವೃತ್ತವೇ ತಿರುಗುತ್ತಿರುವಂತೆ ನಮಗೆ ಭಾಸವಾಗುವ ಹಾಗೆ ಸೆಕೆಂಡಿಗೆ 600 ಮೈಲು ವೇಗದಿಂದ ಸುತ್ತುವ ಎಲೆಕ್ಟ್ರಾನುಗಳಿಂದ ಬೀಜ ಕೇಂದ್ರಕ್ಕೂ ಎಲೆಕ್ಟ್ರಾನು ಪಥಕ್ಕೂ ನಡುವಣ ಎಡೆಯೆಲ್ಲ ತುಂಬಿದಂತೆ ತೋರಿ ವಸ್ತುವು ಅಖಂಡವಾಗಿ ಕಾಣಿಸುತ್ತದೆ. ವಸ್ತುವಿನ ಮೂಲ ಘಟಕಗಳಾದ ಈ ಶಕ್ತಿಯ ಕಣಗಳು ಗಿರಗಿರನೆ ತಿರುಗುತ್ತಿದ್ದರೂ ಗ್ರಹಿಸಲು ಅಸಾಧ್ಯವಾದ ಈ ಶಕ್ತಿಯ ಕಣಗಳೇ ನಮ್ಮ ಪಾಲಿಗೆ ತಿನ್ನಲು ಆಹಾರ ಪದಾರ್ಥಗಳಾಗಿ, ಉರಿಯಲು ಇದ್ದಲಾಗಿ, ಎಣ್ಣೆಯಾಗಿ, ಉಡಲು ಬಟ್ಟೆ ಬರೆಗಳಾಗಿ, ಇನ್ನಿತರ ಅಸಂಖ್ಯ ವಸ್ತುಗಳಾಗಿ ಒಂದೆಡೆ ಪರಿವರ್ತಿತವಾದರೆ ಇನ್ನೊಂದೆಡೆ ವಿಭಿನ್ನ ಶರೀರಗಳಾಗಿ, ಅವಯವ ಅಂಗಾಂಗಗಳಾಗಿ, ಅವುಗಳ ಬೆಳವಣಿಗೆ ಅಭಿವರ್ಧನೆಯ ಸಾಧನವಾಗಿ ಮನುಷ್ಯನಾಗಿ ಅತಿ ಸೂಕ್ಷ್ಮ ಬೀಜ ಕಣಗಳ ಮೂಲಕ ವಂಶವಾಹಿಗಳಾಗಿ ರೂಪಾಂತರಿತವಾಗಿವೆ. ಅಚ್ಚಿನ ಮೊಳೆಗಳು ಕಾಗದದ ಮೇಲೆ ಬೀಳುವುದರಿಂದ ಪುಸ್ತಕವು ನಿರ್ಮಿತವಾಗುತ್ತದೆ. ಆದರೆ ಆ ಮೊಳೆಗಳು ಯಾವುದೋ ಒಂದು ಕ್ರಮಬದ್ಧ ರೀತಿಯಲ್ಲಿ ಕಾಗದದ ಮೇಲೆ ಬೀಳುತ್ತದೆ. ಅಲ್ಲಿ ಒಂದು ವ್ಯವಸ್ಥೆ, ಶಿಸ್ತು, ಕ್ರಮ ಇವುಗಳನ್ನು ಕಾಣಬಹುದು. ಅಷ್ಟೇ ಅಲ್ಲ, ಅವು ಉಂಟು ಮಾಡುವ ಗುರುತುಗಳನ್ನು ಅಂದರೆ ಅಕ್ಷರಗಳನ್ನು ಪರಿಶೀಲಿಸಿದಾಗ ನಮ್ಮ ಮನಸ್ಸಿಗೆ ಅರ್ಥವೂ ತಿಳಿದು ಬರುವುದು. ಆದುದರಿಂದ ಯಾವುದೇ ಅರ್ಥವನ್ನು ಉಂಟು ಮಾಡುವಂತೆ ಅಚ್ಚಿನ ಮೊಳೆಗಳನ್ನು ಜೋಡಿಸುವ ವ್ಯವಸ್ಥೆಯು ಗ್ರಂಥಕರ್ತನ ಇಚ್ಛೆಯಿಂದ ನಡೆದಿದೆ ಎನ್ನಲು ನಾವು ಸಂದೇಹ ಪಡುವುದಿಲ್ಲ. ನಾವು ಕಾಣುವ ಎಣಿಸಲಾಗದಷ್ಟು ಸಂಕೀರ್ಣವೂ ವೈವಿಧ್ಯಪೂರ್ಣವೂ ವಿಚಿತ್ರವೂ ರಹಸ್ಯಾತ್ಮಕವೂ ಆದ ವಸ್ತುಗಳಿಂದ ಕೂಡಿದ ಈ ಜಗತ್ತು ಇಷ್ಟ ಬಂದಂತೆ ಅಸಂಬದ್ಧವಾಗಿ, ಚೆಲ್ಲಾಪಿಲ್ಲಿಯಾಗಿ, ನಿಯಮರಹಿತವಾಗಿ ನಡೆಯುತ್ತಿಲ್ಲ. ಗಣಿತ ಸೂತ್ರ ಹೇಳುವ ಕಟ್ಟುನಿಟ್ಟಿಗೆ ಸಮನಾಗಿ ಅದು ನಡೆಯುತ್ತಿದೆ ಎಂಬುದನ್ನು ಐನ್ಸ್ಟೀನ್ರ ಸಾಪೇಕ್ಷವಾದದ ಮೂಲಕ ನಾವು ತಿಳಿಯಬಹುದು. ಜೊತೆಗೆ ಕಟ್ಟುನಿಟ್ಟಿನಂತೆ ನಡೆಯುವ ನಿಯಮಗಳ ಹಿನ್ನೆಲೆಯಲ್ಲಿ ಸರ್ವತ್ರ ಸರ್ವವ್ಯಾಪಿಯಾಗಿರುವ ಅಲೌಕಿಕವಾದ ಅಣುಕಣಗಳ ಅರ್ಥಪೂರ್ಣ ವ್ಯವಸ್ಥೆಗೆ ಕಾರಣವಾದ ಪರಮ ಪ್ರಜ್ಞೆಯ ಅಥವಾ ಪರಮಾತ್ಮನ ನೆರವಿನ ಹೊಳಹು ನಮಗಿಲ್ಲಿ ದೊರೆಯುವುದು. ದೇವರು ಪರಮ ಸೂಕ್ಷ್ಮ, ಆದರೆ ಪಕ್ಷಪಾತಿಯಲ್ಲ. ದೇವರು ಈ ಜಗತ್ತಿನೊಡನೆ ಪಗಡೆಯ ದಾಳ ಎಸೆಯುವಂತೆ ಆಟವಾಡುವುದಿಲ್ಲ ಎಂಬ ಐನ್ಸ್ಟೀನ್ರ ಮಾತಿನಲ್ಲಿ ಯಾವ ಅವ್ಯವಸ್ಥೆ ಅಥವಾ ಕ್ರಮಹೀನತೆಯೂ ಇರುವುದಿಲ್ಲ. ಅವ್ಯವಸ್ಥೆ ಅಥವಾ ಕ್ರಮಹೀನತೆ ಎಂದು ನಮಗೆ ತೋರಿಬರುವಲ್ಲೂ ಆ ಅವ್ಯವಸ್ಥೆಯ ಹಿಂದೆ ವ್ಯವಸ್ಥೆ, ಆ ಅಕ್ರಮದ ಹಿಂದೆ ಕ್ರಮ ಗೋಚರಿಸುತ್ತದೆ ಎನ್ನುವುದು ಸೂಚಿತವಾಗುತ್ತದೆ. ಸರ್ವಶಕ್ತನ ಅರ್ಥಪೂರ್ಣ ವ್ಯವಸ್ಥೆಯ ಕ್ಷಣಿಕ ದರ್ಶನ ಇಲ್ಲಿ ಸಿಗುವುದು. ಎಷ್ಟೊಂದು ಸೂಕ್ಷ್ಮವಾದ ಆದರೆ ನಿಖರವಾದ, ವ್ಯವಸ್ಥಿತವಾದ ಮತ್ತು ಅರ್ಥಪೂರ್ಣವಾದ ಸೃಷ್ಟಿ ಆ ದೇವರದ್ದು. ಅದಕ್ಕೆ ಐನ್ಸ್ಟೀನ್ರು ಹೇಳಿದ್ದು, ಎಲ್ಲ ವಸ್ತುಗಳ ಆಳವನ್ನು ಶೋಧಿಸುವ ಶಕ್ತಿ ಇದ್ದ ವ್ಯಕ್ತಿಯಲ್ಲಿ
ಧರ್ಮವಿಲ್ಲದ ವೈಜ್ಞಾನಿಕ ಮನಸ್ಸನ್ನು ಕಾಣುವುದು ಕಷ್ಟ. ಅಂದರೆ ಪೂರ್ಣ ಸತ್ಯಾನ್ವೇಷಣೆಯ ಸಾಮರ್ಥ್ಯ ಮತ್ತು ಹಂಬಲವಿರುವ ವಿಜ್ಞಾನಿ ಧಾರ್ಮಿಕನಾಗದೇ ಇರಲಾರ. ಅವರೆಂದರಂತೆ ಧರ್ಮವಿಲ್ಲದ ವಿಜ್ಞಾನ ಕುಂಟು, ವಿಜ್ಞಾನವಿಲ್ಲದ ಧರ್ಮ ಕುರುಡು. ಮತ್ತು ಇನ್ನೊಂದು ವಿಷಯವನ್ನು ನೋಡೋಣ. ವಿಶ್ವದ ಹಿನ್ನೆಲೆಯಲ್ಲಿ ಪರಮಾತ್ಮ ಎಲ್ಲ ಕಡೆಯಲ್ಲಿದ್ದು ಎಲ್ಲ ಕಾಲಗಳಲ್ಲೂ ಎಲ್ಲವನ್ನೂ ನಿಯಂತ್ರಿಸುವ ತತ್ವವೇ ಪರಮಾರ್ಥ ತತ್ವ ಅಥವಾ ಪರಮಾತ್ಮ ತತ್ವ. ಸರ್ವಶಕ್ತನಾದ ಭಗವಂತನು ತಾನು ಸರ್ವಭೂತಗಳ ಹಿನ್ನೆಲೆಯಲ್ಲಿ ಅಂತರ್ಯಾಮಿಯಾಗಿ ನಿರ್ವಿಕಾರನಾಗಿದ್ದುಕೊಂಡು ಸರ್ವಭೂತಗಳನ್ನು ತನ್ನ ಮಾಯಾಶಕ್ತಿಯಿಂದ ಯಂತ್ರವತ್ ಪರಿಭ್ರಮಿಸುವಂತೆ ಮಾಡುತ್ತಾನೆ ಎನ್ನುವ ಮಾತು ಭಗವದ್ಗೀತೆಯಲ್ಲಿ ಬರುತ್ತದೆ. ಅಣುಕಣಗಳ ಅರ್ಥಪೂರ್ಣ ಚಲನವಲನಗಳನ್ನು ಕುರಿತು ಓದಿದವರಿಗೆ ಮೇಲಿನ ಈ ಮಾತು ಅತ್ಯಂತ ಸುಸಂಗತವಾಗಿ ಕಾಣದಿರದು. ಉಪನಿಷತ್ತುಗಳಲ್ಲಿ ಕಂಡುಬರುವ ದೇವರನ್ನು ಕುರಿತ ನಿರೂಪಣೆ ಎಲ್ಲ ಧರ್ಮಗಳ ಭಗವದ್ಭಾವನೆಯನ್ನು ಒಳಗೊಂಡಿಂತಿದೆ. ಸಗುಣ ಸಾಕಾರದ ಭಾವನೆಗಳನ್ನು, ನಿರ್ಗುಣ ನಿರಾಕಾರದ ಭಾವನೆಗಳನ್ನು ಅಲ್ಲಿ ಏಕಸೂತ್ರದಲ್ಲಿ ಹಿಡಿದಿಡಲಾಗಿದೆ. ಮಾತ್ರವಲ್ಲದೆ ವಿಜ್ಞಾನಿಗಳು ಹೇಳುವ ವಿಶ್ವ ನಿಯಾಮಕ ಶಕ್ತಿಯ ಬಗೆಗಿನ ಭಾವನೆಗೆ ನಿಕಟವಾಗಿದ್ದು ಅದಕ್ಕೂ ಮೀರಿದ ಅರ್ಥವ್ಯಾಪ್ತಿಯನ್ನು, ಪೂರ್ಣತೆಯನ್ನು ಹೊಂದಿದೆ. ಶ್ವೇತಾಶ್ವತರ ಉಪನಿಷತ್ತಿನ ಒಂದು ಮಂತ್ರದಲ್ಲಿ ಬರುವ ಗಂಭೀರ ಅರ್ಥವ್ಯಾಪ್ತಿಯುಳ್ಳ 11 ಶಬ್ದಗಳನ್ನು ಪ್ರತಿಯೊಬ್ಬರೂ ಪರಿಶೀಲಿಸಬಹುದು. ಏಕೋ ದೇವಃ ಸರ್ವಭೂತೇಷು ಗೂಢಃ, ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ, ಕರ್ಮಾಧ್ಯಕ್ಷಃ ಸರ್ವಭೂತಾದಿವಾಸಃ, ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಯಾರು ಎಲ್ಲ ಭೂತಗಳಲ್ಲೂ ಅಂದರೆ ಸೂಕ್ಷ್ಮಾತಿ ಸೂಕ್ಷ್ಮನಾಗಿ ಅಡಗಿರುವನೋ, ಸರ್ವವ್ಯಾಪಿಯೋ, ಸರ್ವಭೂತಗಳ ಅಂತರಾತ್ಮನೋ, ಕರ್ಮಗಳಿಗೆ ತಕ್ಕ ಫಲವನ್ನು ಕೊಡುವ ಅಧಿಷ್ಠಾತೃವೋ, ಸರ್ವ ಪ್ರಾಣಿಗಳಿಗೆ ಆಶ್ರಯನೋ, ಸಾಕ್ಷಿಯೋ ಎಂದರೆ ಎಲ್ಲವನ್ನೂ ನೋಡುವವನೋ, ಎಲ್ಲರಿಗೂ ಚೇತನವನ್ನು ಕೊಡುವವನೋ, ಸತ್ವಾದಿ ಗುಣಗಳಿಗೆ ಅತೀತನೋ ಆ ದೇವನು ಒಬ್ಬನೇ. ಆತ್ಮನ ನೈಜ ಸ್ವರೂಪವನ್ನು ಹೇಳಹೊರಟ ಉಪನಿಷತ್ತಿನಲ್ಲಿ ಮತ್ತೆ ಮತ್ತೆ ಪ್ರತಿಪಾದಿಸಲ್ಪಡುವ ಒಂದು ಪ್ರಾಮುಖ್ಯ ಸಂಗತಿಯೇ ಪರಮಾರ್ಥ ತತ್ವದ ಸರ್ವವ್ಯಾಪಿತ್ವ ಮತ್ತು ಏಕತೆ. ದೇವರು ಎಲ್ಲರಲ್ಲೂ ಇದ್ದಾನೆ, ಆದರೆ ಎಲ್ಲರೂ ದೇವರಲ್ಲಿಲ್ಲ ಎಂಬುದು ಪರಮಹಂಸರ ಒಂದು ವಾಣಿ. ಪರತತ್ವ ಎಲ್ಲರಲ್ಲಿದೆ. ಅದು ಅತ್ಯಂತ ಸೂಕ್ಷ್ಮವಾದುದರಿಂದ ಸಾಮಾನ್ಯವಾಗಿ ಅದರ ಅಸ್ತಿತ್ವದ ಅರಿವು ಆಗುತ್ತಿಲ್ಲ. ತನ್ನ ಸಾಮಾನ್ಯ ಅರಿವಿಗೆ ನಿಲುಕುವಷ್ಟೇ ಮನುಷ್ಯನ ಸತ್ಯದ ಕಲ್ಪನೆ ಸೀಮಿತವಾಗುತ್ತದೆ. ತಾನು ಹುಟ್ಟಿ ಬೆಳೆದು ಬಂದ ಕುಟುಂಬ ಮತ್ತು ಪರಿಸರ ಇವು ನೀಡಿದ ಭಾವನೆಗಳಿಂದ ಬಂಧಿತನವನು. ಕುರಿಗಳ ಜೊತೆ ಹುಟ್ಟಿದಾರಭ್ಯ ಬೆಳೆದು ಬಂದ ಹುಲಿ ತನ್ನನ್ನು ತಾನು ಕುರಿ ಎಂದೇ ತಿಳಿದುಕೊಂಡಿತು. ರಾಜಪುತ್ರ ಶೈಶವದಿಂದಲೇ ಅಗಸನ ಮನೆಯಲ್ಲಿ ಬೆಳೆದು ತನ್ನನ್ನು ಅಗಸನೆಂದೇ ತಿಳಿದುಕೊಂಡ. ರಕ್ತ ಮಾಂಸ ನರವ್ಯೂಹಗಳಿಂದ ಕೂಡಿಕೊಂಡು ಯಾವುದೋ ಜಾತಿ ಮತ ಕುಲ ಗೋತ್ರಕ್ಕೆ ಸೇರಿಕೊಂಡಂಥವನು ನಾನು ಎಂಬ ಭಾವನೆಯಿಂದಲೇ ಮನುಷ್ಯನ ವ್ಯವಹಾರ ನಡೆಯುತ್ತದೆ. ಪ್ರಜ್ಞೆಯ ಆಳಕ್ಕೆ ಮುಳುಗಿ ತನ್ನ ನೈಜ ಸ್ವರೂಪವನ್ನು ಅವನು ತಿಳಿದುಕೊಳ್ಳಲಾರ. ತಿಳಿಯುವುದಕ್ಕೆ ಮೊದಲು ಯುಕ್ತಿಯುಕ್ತವಾಗಿ ತಿಳಿಸಿಕೊಟ್ಟರೂ ನಂಬಲಾರ. ಆದರೆ ಇಂದು ವೈಜ್ಞಾನಿಕ ಸಂಶೋಧನೆಗಳ ಬೆಳಕಿನಲ್ಲಿ ಇದನ್ನು ತಿಳಿಯುವ ಹಂಬಲ ಇರುವವರಿಗೆ ತಿಳಿಯುವುದು ಸುಲಭವಾಗಿ ಸಾಧ್ಯವಾಗಿದೆ. ಇದೆಲ್ಲವೂ ನಿಜವಾಗಿಯೂ ಪರತತ್ವವೇ. ಇದೆಲ್ಲವೂ ಪುರುಷನೇ. ಆ ಪರತತ್ವವು ಏಕಮೇವಾದ್ವಿತೀಯ ಎಂದರೆ ತನಗೆರಡನೆಯದಿಲ್ಲದ ಒಂದೇ ತತ್ವ. ಇದನ್ನು ಅರ್ಥೈಸಿಕೊಳ್ಳಲು ಆಕಾಶದ ಕಲ್ಪನೆ ನಮಗೆ ಸಹಾಯಕ. ಆತ್ಮತತ್ವವೇ ಪರತತ್ವ, ನಾನು ಪರತತ್ವವೇ, ನೀನು ಆ ಪರತತ್ವವೇ ಆಗಿದ್ದೀಯೆ.
ಆ ಪರತತ್ವವು ಸತ್ಯ ಜ್ಞಾನಗಳ ಅನಂತ. ಇದೆಲ್ಲವೂ ಆತ್ಮವೇ. ಆ ಪರತತ್ವವೇ ಈ ವಿಶ್ವ. ಮೇಲಿನ ಮಾತುಗಳು ತಾತ್ವಿಕನ ದೃಷ್ಟಿಕೋನವೆಂದಿಟ್ಟುಕೊಂಡರೆ, ಧಾರ್ಮಿಕರ ಅಥವಾ ಆಸ್ತಿಕರ ದೃಷ್ಟಿಯಲ್ಲಿ ಇವು ಈ ರೂಪವನ್ನು ತಾಳುತ್ತವೆ. ಆತನ ಸಾನ್ನಿಧ್ಯ ಸದಾ ನಮ್ಮಲ್ಲಿ ಇದ್ದೇ ಇದೆ. ನಾವು ಅವನಿಂದಲೇ ಅಸ್ತಿತ್ವ ಸತ್ವ ಶಕ್ತಿಗಳನ್ನು ಪಡೆದು ಅವನಲ್ಲೇ ಬದುಕಿ ಅವನೆಡೆಗೆ ಹಿಂದಿರುಗುತ್ತೇವೆ. ಸಮಸ್ತ ಸೃಷ್ಟಿಯ ಹಿನ್ನೆಲೆಯಲ್ಲಿ ಆತನಿದ್ದಾನೆ. ಏಕಮೇವ ದ್ವಿತೀಯನವನು. ಆ ಸರ್ವವ್ಯಾಪಿಯೂ ಏಕವೂ ಆದ ತತ್ವವೆಂದೆಂದೂ ಇದೆ. ಆದರೆ ಅದನ್ನು ನಾವು ಸರಿಯಾಗಿ ಅರಿತುಕೊಂಡರೇನೇ ನಮ್ಮಲ್ಲಿ ಬದಲಾವಣೆ ಸಾಧ್ಯ. ಸರಿಯಾಗಿ ಅರಿತುಕೊಳ್ಳುವುದಕ್ಕೆ ಮೊದಲು ಅದು ಸತ್ಯ ಎಂಬುದು ನಮ್ಮ ಮನಸ್ಸಿಗೆ ಬೌದ್ಧಿಕ ಮಟ್ಟದಲ್ಲಿ ಖಚಿತವಾಗಬೇಕು. ಅದನ್ನು ನಮ್ಮ ಮನಸ್ಸು ಪೂರ್ತಿಯಾಗಿ ಒಪ್ಪಿಕೊಳ್ಳಬೇಕು. ಆಗಲೇ ನಮ್ಮ ಬದುಕಿನಲ್ಲಿ ಅಭ್ಯುದಯದ ಅರುಣೋದಯ ಆರಂಭವಾಗುತ್ತದೆ. ಆ ಸರ್ವವ್ಯಾಪಿಯಾದ ಸರ್ವಶಕ್ತನು ನಮ್ಮ ದೈನಂದಿನ ಜೀವನದಲ್ಲಿ ಅನುಭವಕ್ಕೆ ಬರುವ ನಾವು ಸಾಮಾನ್ಯವಾಗಿ ಕಲ್ಪಿಸಿಕೊಳ್ಳುವಂಥ ಒಬ್ಬ ವ್ಯಕ್ತಿ ಅಲ್ಲ. ಆದರೆ ಆತನ ಸಾನ್ನಿಧ್ಯ ಬೋಧೆಗಾಗಿ ಯಥಾರ್ಥ ವ್ಯಾಕುಲತೆ ಅಥವಾ ಹಂಬಲ ಉಂಟಾದವರ ಪಾಲಿಗೆ ವ್ಯಕ್ತಿಯಾಗಿಯೂ ಪರಮಾಪ್ತನಾಗಿಯೂ ವ್ಯಕ್ತನಾಗಬಲ್ಲ. ತನಗೆ ಯಾವ ನಿರ್ದಿಷ್ಟ ರೂಪ ಇಲ್ಲದಿದ್ದರೂ ಭಕ್ತನಿಗೆ ಇಷ್ಟವಾದ ರೂಪದಲ್ಲಿ ಕಾಣಿಸಿಕೊಳ್ಳಬಲ್ಲ. ಯಾವ ಸ್ಥಿತಿಯಲ್ಲೇ ಇರಲಿ ಅವನ ಸ್ಮರಣೆಯು ಮನುಷ್ಯರ ಒಳ ಹೊರಗನ್ನು ಪವಿತ್ರಗೊಳಿಸುವುದು. ಮಹಾಘನದ ಮಹಾತ್ಮೆ. ಹಗಲು 4 ಜಾವ ಅಶನಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿವರು. ಅಗಸ ನೀರೊಳಗಿರ್ದು ಬಾಯಾರಿ ಸತ್ತಂತೆ. ತಮ್ಮೊಳಗಿರ್ದ ಮಹಾಗಣವರಿಯರು. ಚನ್ನಮಲ್ಲಿಕಾರ್ಜುನ. ಹೀಗೆಂದು ಅಕ್ಕಮಹಾದೇವಿ ಹೇಳಿದ್ದಾರೆ. ಹೊರ ಜಗತ್ತಿನ ಹಿನ್ನೆಲೆಯಲ್ಲಿರುವ ಈ ಮೂಲ ತತ್ವವನ್ನು ಶೋಧಿಸಿದಾಗ ಯಾವ ಸತ್ಯ ಅಥವಾ ತತ್ವ ಗೋಚರಿಸಿತೋ ಅದೇ ಸತ್ಯ ಅಂತರ್ಜಗತ್ತಿನ ಆಳವನ್ನು ಶೋಧಿಸಿದಾಗಲೂ ಕಂಡುಬಂದಿತು. ವ್ಯಕ್ತಿಯ ಹಿನ್ನೆಲೆಯ ಆಳದಲ್ಲಿರುವ ತಳಪಾಯದ ತತ್ವವು ವಿಶ್ವ ಬ್ರಹ್ಮಾಂಡದ ಹಿನ್ನೆಲೆಯ ಆಳದಲ್ಲಿರುವ ತಳಪಾಯದ ತತ್ವವು ಒಂದೇ ಎಂಬುದು ಅನುಭಾವಿಗಳ ಅಂತಿಮ ನಿರ್ಣಯ. ಅದೇ ಇಲ್ಲಿ ಧ್ವನಿತ. ಎಲ್ಲಕ್ಕೂ ಮೂಲವಾದ ಪರಮಾಣು ಲೀಲೆಯನ್ನು ವಿವರಿಸುವ ಕ್ಷೇತ್ರ ಸಿದ್ಧಾಂತವನ್ನರಿತರೆ ವಿಜ್ಞಾನಿಗಳ ಆಗುಹೋಗುಗಳ ಜಾಡೆ ತಿಳಿಯುತ್ತದೆ ಎನ್ನುತ್ತಾರೆ ವಿಜ್ಞಾನಿಗಳು. ಇದೆಲ್ಲವೂ ಮೂಲತಃ ಆತ್ಮವೇ ಆಗಿರುವುದರಿಂದ ಹೊರಗಿನ ಎಲ್ಲವನ್ನು ಬಿಡಿ ಬಿಡಿಯಾಗಿ ಅರಿಯುವ ಕಷ್ಟ ಸಾಧ್ಯವೂ ವ್ಯರ್ಥ ಪ್ರಯಾಸಕರವೂ ಆದ ಸಾಹಸ ಮಾಡುವುದಕ್ಕಿಂತ ತನಗೆ ಅತ್ಯಂತ ನಿಕಟವಾಗಿರುವ ಆತ್ಮನನ್ನು ತನ್ನಲ್ಲೇ ತಿಳಿದುಕೊಂಡರೆ ಎಲ್ಲವನ್ನೂ ತಿಳಿದುಕೊಂಡಂತೆ ಆಗುವುದು ಎಂದು ಅನುಭಾವಿಗಳು ಸಾರುತ್ತಾರೆ. ನಾವು ಅನುಭಾವಿಗಳಾಗಬೇಕಿಲ್ಲ. ಅನುಭಾವಿಗಳ ಅನುಭವವಾಣಿಯನ್ನು ನಮ್ಮ ವ್ಯಾವಹಾರಿಕ ಜೀವನದಲ್ಲಿ ಪೂರ್ಣ ರೀತಿಯಿಂದ ಉಪಯೋಗಿಸಿಕೊಂಡು ಯಶಸ್ವಿಗಳಾಗುವ ವಿಧಾನವನ್ನು ಅರಿಯೋಣ. ಎಲ್ಲ ಇದೆ ನಿತ್ಯತೆಯ ಗಬ್ಬದಲ್ಲಿ. ಸರ್ವವ್ಯಾಪಿಯಾದ ಆ ನಿತ್ಯತೆ ಅಥವಾ ನಿತ್ಯ ಸತ್ಯ ಎಲ್ಲರಲ್ಲೂ ಇದೆ. ಅದು ಎಲ್ಲ ಶಕ್ತಿಗಳ ಮೂಲ. ನಮ್ಮ ಅಭ್ಯುದಯ ಅಭಿವೃದ್ಧಿಗೆ ಬೇಕಾದ ಎಲ್ಲ ಶಕ್ತಿಗಳು ನಮ್ಮ ಆಂತರ್ಯದ ಆಳದಲ್ಲಿದೆ. ನಮಗೆ ಅಸಾಧ್ಯವೆನಿಸುವುದು ಯಾವುದೂ ಇಲ್ಲ. ಶ್ರದ್ಧೆ ಆ ಶಕ್ತಿಯನ್ನು ಎಚ್ಚರಿಸುತ್ತದೆ. ಸತ್ಯವು ಪವಿತ್ರ, ಸತ್ಯವು ಜ್ಞಾನಮಯ, ಸತ್ಯವು ಸರ್ವವನ್ನು ಬೆಳಗುವಂಥದ್ದು, ಶಕ್ತಿ ಸ್ಥೈರ್ಯಗಳನ್ನು ನೀಡುವಂಥದ್ದು. ಅದು ನಮ್ಮ ಒಳಗೊಳಗೆ ಇದೆ. ಶ್ರದ್ಧೆಯೊಂದೇ ಅದನ್ನು ಪ್ರಕಟಗೊಳಿಸಲು ಸಹಾಯ ಮಾಡುತ್ತದೆ. ಅತ್ಯಂತ ಶಕ್ತಿಶಾಲಿಯಾದ ಜೀವನ ಸಂಜೀವಿನಿಯಾದ ಈ ಮಹಾ ಸಂದೇಶವನ್ನು ಜಗತ್ತು ನಮ್ಮಿಂದ ನಿರೀಕ್ಷಿಸುತ್ತಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಭರತಖಂಡದ ಮೂಕ ಜನಕೋಟಿಯ ಉದ್ಧಾರಕ್ಕೆ ಇದು ಬೇಕಾಗಿದೆ. ಈ ಮಹಾಸತ್ಯದ ವ್ಯಾವಹಾರಿಕ ಪ್ರಯೋಜನವನ್ನು ಪಡೆಯಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವವರೆಗೂ ನಾವು ನಮ್ಮ ಮಾತೃಭೂಮಿಯನ್ನು ಮೇಲೆತ್ತಲಾರೆವು.
ಈ ಸಿದ್ಧಾಂತವನ್ನು ತಿಳಿದುಕೊಳ್ಳುವುದರಿಂದ ಮಾತ್ರ ಪ್ರಚಂಡ ಇಚ್ಛಾಶಕ್ತಿಯನ್ನು ಸೃಷ್ಟಿಸಬಹುದು. ಸ್ವಾತಂತ್ರ್ಯ ಪೂರ್ವದ ಹೋರಾಟದಲ್ಲಿ ದೇಶಪ್ರೇಮಿಗಳ ಹೃದಯದಲ್ಲಿ ವಿದ್ಯುತ್ ಸಂಚಾರ ಮಾಡಿಸಿದ ಸ್ಫೂರ್ತಿಯ ಕಿಡಿಯನ್ನು ಹೊತ್ತಿಸಿದ ತ್ಯಾಗ ಸೇವೆಗಳಿಗೆ ಜನರನ್ನು ದೀಕ್ಷಾಬದ್ಧರಾಗುವಂತೆ ಪ್ರೇರೇಪಿಸಿ ವಿವೇಕಾನಂದರ ವಾಣಿಯಲ್ಲಿ ತಿರುಗಿ ಅನುರಣಿತವಾಗುವ ಒಂದು ಬೋಧನೆಯೇ ನಮ್ಮ ಜನಮನದಲ್ಲಿ ಆತ್ಮವಿಶ್ವಾಸದಿಂದ ಎಚ್ಚರಗೊಳಿಸಬಹುದಾದ ಪ್ರಚಂಡ ಇಚ್ಛಾಶಕ್ತಿ ಮತ್ತು ಕಾರ್ಯಶಕ್ತಿಯ ವಿಚಾರ. ತನ್ನ ದಿವ್ಯತೆಯಲ್ಲಿ, ತನ್ನಲ್ಲಿ ಅಡಗಿರುವ ಅಪಾರ ಶಕ್ತಿಯಲ್ಲಿ ಮೊದಲು ಮಾನವ ವಿಶ್ವಾಸವಿಟ್ಟಿದ್ದಾದರೆ ಆತ ಅದ್ಭುತವನ್ನು ಸಾಧಿಸಬಹುದು. ತನ್ನ ಸ್ವವ್ಯಕ್ತಿತ್ವ ಚಿತ್ರದಲ್ಲಿ ಶೈಶವದಿಂದಲೇ ಅಂಟಿಕೊಂಡು ಬಂದ ನಿಷೇಧಾತ್ಮಕ ಭಾವನೆಗಳನ್ನು, ದ್ವೇಷ ದೌರ್ಬಲ್ಯಗಳ ಸ್ಮೃತಿಯನ್ನು ಕಿತ್ತೆಸೆಯಬಹುದು. ಈ ಆತ್ಮವಿಶ್ವಾಸದಿಂದ ಶಕ್ತಿ, ವೈಭವ, ಪವಿತ್ರತೆ, ಏಕಾಗ್ರತೆ, ಸ್ಥೈರ್ಯವೇ ಮೊದಲಾದ ಬದುಕನ್ನು ಬೆಳಗುವ ಗುಣಗಳೆಲ್ಲವೂ ಬರುವುವು. ಮದ್ರಾಸಿನ ಒಂದು ಪ್ರಮುಖ ಉಪನ್ಯಾಸದಲ್ಲಿ ಅವರು ನುಡಿದ ಸಿಡಿಲ ನುಡಿಯಲ್ಲಿ ಅಡಗಿರುವ ಈ ಮಹಾ ಸಂದೇಶದ ಅರ್ಥವ್ಯಾಪ್ತಿಯನ್ನು ಎಲ್ಲರೂ, ಮುಖ್ಯವಾಗಿ ಯುವಕರು ಮನನ ಮಾಡಬೇಕು. ಶಾಶ್ವತ ನಿಯಮಗಳನ್ನು ಆಧರಿಸಿ ನಿಂತ ನಮ್ಮ ಧರ್ಮದಲ್ಲಡಗಿರುವ ಮಹಾಸತ್ಯಗಳನ್ನು ಶ್ರೀಸಾಮಾನ್ಯರಿಗೂ ಬೋಧಿಸಿ ಶತಶತಮಾನಗಳಿಂದ ಜನರಿಗೆ ಅಧಃಪತನಕ್ಕೆ ಕಾರಣವಾದ ಸಿದ್ಧಾಂತಗಳನ್ನೇ ಬೋಧಿಸಲಾಗಿದೆ. ಅವರು ಏನೂ ಅಲ್ಲ, ಅಪ್ರಯೋಜಕ ವ್ಯಕ್ತಿಗಳು ಎಂದು ಹೇಳುತ್ತಾ ಬಂದಿದ್ದಾರೆ. ಜಗತ್ತಿನಾದ್ಯಂತ ಎಲ್ಲೆಡೆಯಲ್ಲೂ ಇದೇ ಕತೆ. ದೀನ ದಲಿತರನ್ನು ಮನುಷ್ಯರೇ ಅಲ್ಲವೆಂಬಂತೆ ನೋಡಲಾಗಿದೆ. ಶತಮಾನಗಳಿಂದ ಅವರನ್ನು ಹೆದರಿಸಿ ಗದರಿಸಿ ಪ್ರಾಣಿ ಮಟ್ಟದ ಕನಿಷ್ಠ ಸ್ಥಿತಿಗೆ ಕೊಂಡೊಯ್ಯಲಾಗಿದೆ. ಅವರು ಈ ಆತ್ಮನ ವೈಭವವನ್ನು ಎಂದೂ ಕೇಳಿರಲಿಲ್ಲ. ಅವರೆಲ್ಲರೂ ಈ ಆತ್ಮ ವಿಚಾರವನ್ನು ಕೇಳುವಂತಾಗಲಿ. ಅತ್ಯಂತ ನಿಕೃಷ್ಟ ಸ್ಥಿತಿಗಿಳಿದವರು ಇದನ್ನು ಕೇಳಲಿ. ತಮ್ಮನ್ನು ನೀಚಾತಿ ನೀಚರೆಂದು ತಿಳಿದುಕೊಂಡವರಲ್ಲೂ ಈ ದೈವಿ ತೇಜಸ್ಸಿದೆ, ಆತ್ಮವಿದೆ. ಬೆಂಕಿ ಸುಡದ, ನೀರು ತೋಯಿಸದ, ಖಡ್ಗ ತುಂಡರಿಸದ ನಾಶರಹಿತ ಚೈತನ್ಯವಿದೆ. ಸಾವಿಲ್ಲದ, ನೋವಿಲ್ಲದ, ಸರ್ವಶಕ್ತವಾದ, ಆದ್ಯಂತರಹಿತವಾದ, ಪರಮ ಪವಿತ್ರವಾದ, ಸರ್ವಜ್ಞವೂ ಸರ್ವವ್ಯಾಪಿಯೂ ಆದ ಆತ್ಮವಿದೆ. ಅವರೆಲ್ಲರೂ ತಮ್ಮಲ್ಲಿ ತಾವು ಶ್ರದ್ಧೆಯನ್ನು ಬೆಳೆಸಿಕೊಳ್ಳಲಿ. ಆಂಗ್ಲರಿಗೂ ನಿಮಗೂ ಇರುವ ವ್ಯತ್ಯಾಸಕ್ಕೆ ಕಾರಣವೇನು? ಅವರು ತಮ್ಮ ಹಕ್ಕು, ಕರ್ತವ್ಯ, ರಾಜನೀತಿ ಮುಂತಾದವುಗಳನ್ನು ಕುರಿತು ಮಾತನಾಡಲಿ. ನಾನು ನಿಜವಾದ ವ್ಯತ್ಯಾಸ ಏನೆಂಬುದನ್ನು ಕಂಡುಕೊಂಡಿದ್ದೇನೆ. ನಾನೊಬ್ಬ ಆಂಗ್ಲ ಏನನ್ನೂ ಸಾಧಿಸಬಲ್ಲೆ ಎಂದು ಅವನು ದೃಢವಾಗಿ ನಂಬಿದ್ದಾನೆ. ಈ ತೆರನಾದ ಆತ್ಮಶ್ರದ್ಧೆ ಆಗಲೇ ಒಳಗಡೆ ಇರುವ ದೈವೀ ಶಕ್ತಿಯನ್ನು ಹೊರಹೊಮ್ಮುವಂತೆ ಮಾಡುವುದು. ಆದರೆ ಈ ದೇಶದಲ್ಲಿ ನೀವುಗಳೆಲ್ಲ ಶುದ್ಧ ಅಪ್ರಯೋಜಕ ವ್ಯಕ್ತಿಗಳೆಂದು ತರಬೇತನ್ನು ಪಡೆದುಕೊಂಡು ಹಾಗೆಯೇ ಆಗುತ್ತಿದ್ದೀರಿ. ನಮಗೆ ಶಕ್ತಿ ಬೇಕು. ಆದುದರಿಂದ ಪ್ರತಿಯೊಬ್ಬರೂ ಮೊದಲು ಈ ಆತ್ಮವಿಶ್ವಾಸದ ಮಹಾಪಾಠವನ್ನು ಕಲಿಯಲಿ. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ. ಧನ್ಯವಾದಗಳು.